ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ ಯಾವ ವಿಡಿಯೋ ಅಂತ ಹೇಳ್ಬಿಟ್ಟು. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದರು. ಸೊ ನಿಮ್ಮ ಮಗಳಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ಜನ ನ್ಯೂ ಬಾರ್ನ್ ಮಮ್ಮೀಸ್ಗೆ ಇದೇ ಫೀಲಿಂಗ್ ಇರುತ್ತೆ. ಸೊ ನಾನು ಈವನ್ ಫೇಸ್ ಮಾಡಿದ್ದೀನಿ ಯಾವ ಸೋಪ್ ಹಾಕೋದು. ಬಿಕಾಸ್ ಮಾರ್ಕೆಟಲ್ಲಿ ಸಾವಿರಾರು ಬೇಬಿ ಪ್ರಾಡಕ್ಟ್ ಇದೆ. ಸೊ ಯಾವ್ದು ಯೂಸ್ ಮಾಡೋದು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಡೆಲಿವರಿ ಆದಮೇಲೆ ಆದ್ಯ ನಾನು ಮನೆಗೆ ಕರ್ಕೊಂಬಂದ್ಮೇಲೆ ಸೊ 1 ಮಂತು ನಾನು ಯಾವುದೇ ಬೇಬಿ ಪ್ರಾಡಕ್ಟ್ ಕೂಡ ಯೂಸ್ ಮಾಡಿಲ್ಲ. ಬರೀ ನೀರಲ್ಲೇ ಸ್ನಾನ ಮಾಡಿಸ್ತಿದ್ರು ಅಜ್ಜಿ. ಅದಾದಮೇಲೆ 1 ಮಂತ್ ಆದಮೇಲೆ ನಾನು ಹಿಮಾಲಯ ಸೋಪ್ ತೊಗೊಂಡೆ ಸ್ನಾನ ಮಾಡೋಕ್ಕೆ. ಸೊ ಅದು ಫುಲ್ಲು ಡ್ರೈ, ಒಂಥರ ಸಿಪ್ಪೆ ಥರ ಆಗ್ತಾಯಿತ್ತು ಇವಳಿಗೆ. ಈವನ್ ಅದಾದಮೇಲೆ ನಾನು ಇದು ಯೂಸ್ ಮಾಡಿದೆ, ಶಿಫ್ಟ್ ಆದೆ ಯಾವುದಕ್ಕೆ ಅಂತ ಹೇಳಿದ್ರೆ ಜಾನ್ಸನ್ಗೆ. ಸೊ ಅದು ಏನು ವರ್ಕೌಟ್ ಆಗಲಿಲ್ಲ ಇವಳಿಗೆ. ಬಿಕಾಸ್ ಅವಳು ಹುಟ್ಟಿದಾಗ ಕಲರ್ ತುಂಬಾ ಚೆನ್ನಾಗಿದ್ಲು. ಫೋಟೋ ಕೂಡ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಸಖತ್ತಾಗಿದ್ಲು ಕಲರು. ಈ ಸೋಪ್ ನಾನು ಯಾವಾಗ ಹಾಕ್ತಾ ಬಂದೆ ಸೊ ಕಲರ್ ಕೂಡ ಸ್ವಲ್ಪ ಕಾಂಪ್ಲೆಕ್ಷನ್ ಕಡಿಮೆನೇ ಆಗ್ತಿದ್ಲು. ಆಮೇಲೆ ತುಂಬಾ ಡ್ರೈ ಸ್ಕಿನ್ ಆಗ್ತಿತ್ತು. ಸೊ ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಒಂದ್ಸತಿ, ಯಾವುದೂ ಸೋಪ್ ಸೆಟ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸೊ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಹೇಳಿದೆ, ಈ ಥರ ತುಂಬಾ ಡ್ರೈ ಸ್ಕಿನ್ ಆಗ್ತಾ ಇದೆ, ಎಲ್ಲ ನಾನು ಜಾನ್ಸನ್ ಯೂಸ್ ಮಾಡಿದೆ ಮತ್ತು ಹಿಮಾಲಯ ಯೂಸ್ ಮಾಡಿದೆ, ಯಾವುದೂ ಸೋಪ್ ಸೆಟ್ ಆಗ್ತಿಲ್ಲ ಅಂತ ಹೇಳಿದೆ. ಸೊ ಆಗ ಅವರು ಇವಳಿಗೆ ಸೊ ಈ ಸೋಪ್ನ ಸಜೆಸ್ಟ್ ಮಾಡಿದ್ರು, ಟೆಡಿ ಬಾರ್ ಸೋಪ್ನ ಸಜೆಸ್ಟ್ ಮಾಡಿದ್ರು. ಸೊ ಇದು ಫಾರ್ ಸೆನ್ಸಿಟಿವ್ ಸ್ಕಿನ್ಗೆ ಎಲ್ಲರನ್ನೂ ಕೂಡ ಯೂಸ್ ಮಾಡ್ಬೋದು. ಸೊ ಮೈಲ್ಡಾಗಿದೆ, ಸೋಪ್ ಫ್ರೀ ಇದೆ, ಸೊ ಸ್ಕಿನ್ ಫ್ರೆಂಡ್ಲಿ ಕೂಡ ಇದೆ, pH ಲೆವೆಲ್ ಸಖತ್ತಾಗಿದೆ. ಸೊ ನಾನು ಆವಾಗಿಂದ ಇವಳಿಗೆ ನಾನು ಅರೌಂಡ್ 2 ಮಂತ್ಸಿಂದ ಟಿಲ್ 6 ಇಯರ್ಸ್ ಇವಳಿಗೆ ಇದೇ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಯಾವ ಸೋಪು ನಾನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಕಲರು ಕೂಡ ಸಖತ್ತಾಗಿ ಬಂದಳು. ಹಾಗೆ ಸ್ಕಿನ್ನು ಕೂಡ ಎಷ್ಟು ಸಾಫ್ಟಾಗಿದೆ ನೋಡ್ತಿರ್ಬೋದು. ಮಗನೆ ಎಷ್ಟು ಸಾಫ್ಟಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ. ಸಖತ್ತಾಗಿ ಕಲರ್ ಬಂದು ತುಂಬಾ ಚೆನ್ನಾಗಿದೆ ಸೋಪು, ವರ್ತ್ ಅಂತ ಅನಿಸ್ತು. ನಾನು ಇದನ್ನು ತೊಗೊಳಾಗ ಸೊ ನಾನು ಯಾವಾಗ ಸ್ಟಾರ್ಟಿಂಗ್ ಪರ್ಚೇಸ್ ಮಾಡಿದ್ನಲ್ಲ ಈ ಸೋಪ್, ಅವು ಬರೀ 75 ರುಪೀಸ್ ಸಮಥಿಂಗ್ ಇತ್ತು ಅಷ್ಟೇ. ಈಗ ಖಾಲಿ ಆಗಿತ್ತಂತ ಮೊನ್ನೆ ತರಿಸ್ದೆ, 199 ರುಪೀಸ್ ಆಗೋಗ್ಬಿಟ್ಟಿದೆ. ಅರೌಂಡ್ 200 ರುಪೀಸ್, ₹1 ಕಡಿಮೆ, ₹200 ಆಗೋಗ್ಬಿಟ್ಟಿದೆ. ಸೊ ತುಂಬ ಜನ ಪೇರೆಂಟ್ಸ್ ಇದನ್ನು ಯೂಸ್ ಮಾಡ್ತಿರ್ತೀರ ಆಲ್ಮೋಸ್ಟು. ಸೊ ಇದೇ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯೂಸ್ಫುಲ್ ಅನಿಸುತ್ತೆ. ನಿಮ್ಮ ಮನೇಲಿ ಯಾರಿಗಾದ್ರೂ ಸೆನ್ಸಿಟಿವ್ ಸ್ಕಿನ್ನು, ಡ್ರೈ ಸ್ಕಿನ್ ಅಂತ ಇದ್ದರೆ ಸೊ ಖಂಡಿತ ಈ ಸೋಪ್ನ ಯೂಸ್ ಮಾಡಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾರೆ. ನೀವೇ ಡಿಫ್ರೆನ್ಸ್ ವಿತಿನ್ 15 ಡೇಸಲ್ಲಿ ನೀವು ಡಿಫ್ರೆನ್ಸ್ ಕೂಡ ನೋಡ್ತೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳು ಕಲರ್ಗೆ ಇಂಪ್ರೂವ್ ಆಗ್ತಾರೆ. ಸೊ ಸೋಪ್ನ ಇದು ಯೂಸ್ ಮಾಡ್ತೀನಿ. ಸೊ ಈ ಪ್ರಾಡಕ್ಟು ಒಳಗಡೆ ಹೇಗಿದೆ ಅಂತ ಹೇಳಿದ್ರೆ ಪಿಂಕ್ ಕಲರ್, ಬೇಬಿ ಪಿಂಕ್. ಸೊ ಪಿಂಕ್ ಕಲರ್ ಇದೆ. ಇದಕ್ಕೆ ಸ್ಟ್ಯಾಂಡ್ ಆಲ್ಸೋ they have given soap stand. See what color. ಬಿಕಾಸ್ ಇದು ತುಂಬಾ ಮೆಲ್ಟ್ ಆಗೋಗ್ಬಿಡುತ್ತೆ. ಅದೊಂದು ಇದರದ್ದು ನೆಗೆಟಿವ್ ಅಂದರೆ ಒಂದು ನಾನು ಹೇಳ್ತೀನಿ, ಇದು ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟ್ಯಾಂಡ್ ಕೊಟ್ಟಿರೋದು ನೋಡಿ. ಈ ಥರ ಸ್ಟ್ಯಾಂಡಲ್ಲಿ ಇಟ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಏನಾದರೂ ವಿಲ್ ಕೀಪ್ ಆನ್ ದ ವಾಟರ್ ನೋ, ಸೊ ದಟ್ ಇಟ್ ವಿಲ್ ಮೆಲ್ಟ್ ಆಫ್. ದಟ್ಸ್ ವೈ ದೇ ಆರ್ ಗಿವನ್ ದಿಸ್ ಸ್ಟ್ಯಾಂಡ್. ಸಿ ಹೌ ಕ್ಯೂಟ್. ಸೊ ಹಾಗಾಗಿ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಅದೇ ಸ್ಟ್ಯಾಂಡ್ ಯೂಸ್ ಮಾಡಿನೇ ನಾವು ಇದನ್ನು ಸ್ಟ್ಯಾಂಡಲ್ಲಿ ಇಟ್ಟೇ ನಾವು ಯೂಸ್ ಮಾಡಬೇಕು, ಇಲ್ಲಾಂದರೆ ಬೇಗ ವಿತಿನ್ 1 ವೀಕಲ್ಲೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಹುಷಾರಾಗಿ ಯೂಸ್ ಮಾಡಬೇಕು. ಅದೊಂದು ಸಜೆಸ್ಟ್ ಮಾಡ್ತೀನಿ ನಾನು ಈ ಸೋಪ್ ಬಗ್ಗೆ. ನೋಡಿ ಈ ಥರ ಇದೆ ಟೆಕ್ಸ್ಚರ್ ಇದ್ರದ್ದು. ಕ್ರೀಮ್ ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಬಾಮೆಡ್ ಬೇಬಿ ಕ್ರೀಮ್. ಎಕ್ಸ್ಟ್ರಾ ಸಾಫ್ಟ್ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಇವಳಿಗೆ ಹಾಕಿ ಇವಾಗ ನಿಮ್ಗೆ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ ಅಂತ ಹೇಳಿಬಿಟ್ಟು. ಸ್ವಲ್ಪ ತೊಗೊಂಡಿದ್ದೀನಿ ಕ್ವಾಂಟಿಟಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ಸ್ಮೆಲ್ ಕೂಡ ಆಸಮ್ ಆಗಿದೆ. ಎಷ್ಟೋ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು ಈ ಥರದ್ದು. ನೋಡಿ ಎಷ್ಟು ಸಾಫ್ಟಾಗಿದೆ, ಮಾಯ್ಶ್ಚರ್ ಐತೆ ನೋಡಿ. ಇಲ್ಲಿ ಏನು ಅಷ್ಟು ಹಾಕಿಲ್ಲ, ನಾನು ಈ ಕಡೆ ಹಾಕಿದ್ದೀನಿ. ಬಾ ಕಮ್ ಫ್ರೆಂಡ್,
ಡಿಫ್ರೆಂಟ್ ಎಷ್ಟು ಗೊತ್ತಾಗ್ತಿದೆ ನಿಮಗೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಈ ಕ್ರೀಮ್ ಯೂಸ್ ಮಾಡಿ ನೀವು, ನಾನು ಕೂಡ ಸಜೆಸ್ಟ್ ಮಾಡ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಅಲರ್ಜಿ ಆಗೋದಾಗಲಿ ಏನೂ ಆಗೋದಿಲ್ಲ. ನ್ಯೂ ಬಾರ್ನಿಂದ ಸೊ ಅರೌಂಡ್ 5 to 10 ಇಯರ್ಸ್ವರೆಗೂ ನೀವು ಇದು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಇದ್ರದ್ದು ಪ್ರೈಸ್ ಬಂದು 222 ಅನಿಸುತ್ತೆ. 50 ml ತೊಗೊಂಡಿದ್ದೀನಿ. ಇದು 222. ಸೊ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನಿಸುತ್ತು. ಮಕ್ಕಳ ಸ್ಕಿನ್ ಕೂಡ ಸಾಫ್ಟಾಗಿ ಆಗುತ್ತೆ, ಕಲರ್ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಲರ್ ಅಂತ ಹೇಳಿದ್ರೆ ಬೈ ಬರ್ತ್ ಕಲರೇ ಇರುತ್ತೆ, ಬಟ್ ಗ್ಲೋ ಸಾಫ್ಟ್ನೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ. ಖಂಡಿತ ಯೂಸ್ ಮಾಡಿ, ಸಜೆಸ್ಟ್ ಮಾಡ್ತೀನಿ ನಾನು. 101% ಯು ಕ್ಯಾನ್ ಯೂಸ್ ಇಟ್. ಸೊ ಇನ್ನು ನಾನು ಪೌಡ್ರ್ ಕೂಡ ಸಿಬಾಮಿಡ್ದೆ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮತ್ತು ಶೈನಿಂಗ್ ಆಗಿದೆ. ಟೆಕ್ಸ್ಚರು ಅಷ್ಟೇ ಎಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್ ಕೂಡ. ನಾನು ಮುಖಕ್ಕೇನು ಹಾಕೋದಿಲ್ಲ ಇವಳಿಗೆ, ಬರೀ ಸ್ನಾನ ಮಾಡಿಸ್ಬೇಕಾದ್ರೆ ಸೊ ಕತ್ ಕೆಳಗಡೆ ಎಲ್ಲ ಯೂಸ್ ಮಾಡ್ತೀನಿ. ಎಷ್ಟು ಸಖತ್ತಾಗಿದೆ, ಸಖತ್ತಾಗಿದೆ. ಸೊ ಇದು ಬಂದು 100 ml ಹೋಗ್ಬಿಟ್ಟಿದೆ ಇದು ಕಲರ್. ಸೊ ನಾನು ತೊಗೊಂಡು ಆಲ್ರೆಡಿ ತುಂಬ ದಿನ ಆಯಿತು. 100 ಗ್ರಾಮ್ 350 450 ಇದೆ, ಹೋಗ್ಬಿಟ್ಟಿದೆ ಇದು ಅದ್ರ ಮೇಲೆ ಪ್ರೈಸು. ಸೊ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಇದನ್ನು ಶೇರ್ ಮಾಡ್ತೀನಿ ಲಿಂಕು ಕೂಡ ನಿಮಗೆ. ನಾನು ತೊಗೊಂಡಿದ್ದು ಫಸ್ಟ್ ಕ್ರೈಯಲ್ಲಿ. ಸೊ 450 350 50 ಮಾತ್ರ ಇದೆ, ಬಟ್ ಇದು ಹೋಗ್ಬಿಟ್ಟಿದೆ. ಬಿಕಾಸ್ ಆಲ್ಮೋಸ್ಟ್ ನಾನು ಒನ್ ಇಯರ್ ಮೇಲೆ ಆಯಿತು ಅನಿಸುತ್ತೆ ತೊಗೊಂಡು, ಹಾಗಾಗಿ. ಸೊ ನಾನು ಬಾಡಿ ಲೋಷನ್ ಅಂತ ಹೇಳಿದ್ರೆ ಇದೇ ಯೂಸ್ ಮಾಡ್ತೀನಿ ಮುಖಕ್ಕೆ ಮತ್ತು ಬಾಡಿಗೆ ಫುಲ್ ಇದೇ ಯೂಸ್ ಮಾಡ್ತೀನಿ. ಸೊ ಇನ್ನು ಹೇರ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಪ್ಯಾರಾಶೂಟ್ ಕೋಕೋನಟ್ ಆಯಿಲ್, ಅದು ಇಲ್ಲಾಂದರೆ ಇದು, ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮೊನ್ನೆ ಕಟ್ ಮಾಡಿಸ್ದೆ ಹೇರು. ಸೊ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಹೇರು ಕೂಡ, ಗ್ರೋತು ಕೂಡ ಫಾಸ್ಟಾಗಿ ಆಗುತ್ತೆ. ಆಲ್ಮಂಡ್ ಆಯಿಲ್ ಇಲ್ಲಾಂದರೆ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಸೊ ಅಷ್ಟೇ ಬೇಬಿ ಪ್ರಾಡಕ್ಟ್ ಯೂಸ್ ಮಾಡೋದು. ಲಿಪ್ ಬಾಮ್ ಬಂದು ಇದು ಒಂದು ಯೂಸ್ ಮಾಡ್ತೀನಿ. ಇಫ್ ಏನಾದರೂ ಡ್ರೈ ಆಗಿದ್ರೆ ಮಾತ್ರ ಇದು ಯೂಸ್ ಮಾಡ್ತೀನಿ. ಗ್ಲಾಮರ್ ಅಪ್ ಲಿಪ್ ಬಾಮ್ ಅಂತ. ಸೊ ಇದು ರಿಲಯನ್ಸಲ್ಲಿ ತೊಗೊಂಡಿದ್ದು 199 ರೂಪೀಸು. ತೆಗೆದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಲ್ಲ, ಎಲ್ಲ ಹಾಳು ಮಾಡ್ತಾಳೆ. ಸಾಕು, ಹಿಂಗೆ ಮಾಡ್ಕೊ. ತುಂಬ ಚೆನ್ನಾಗಿದೆ, 99 ರೂಪಾಯಿಗೆ ವರ್ತ್ ಅಂತ ಅನಿಸ್ತು. ಸೊ ಇಷ್ಟು ಬೇಬಿ ಪ್ರಾಡಕ್ಟ್ನ ನಾನು ಆ ದಿನಗೆ ಯೂಸ್ ಮಾಡ್ತೀನಿ. ಇನ್ನು ಶಾಂಪು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ನು ಇಲ್ಲಾಂದರೆ ಹಿಮಾಲಯ, ಇವೆರಡರಲ್ಲಿ ಒಂದು ಶಾಂಪೂನ ಯೂಸ್ ಮಾಡ್ತೀನಿ. ಸೊ ಸಖತ್ತಾಗಿದೆ ಶಾಂಪು, ಬಟ್ ನಾನು ಪ್ರಿಫರ್ ಮಾಡೋದು ಜಾನ್ಸನ್ ಆ್ಯಂಡ್ ಜಾನ್ಸನ್. ಚಿಕ್ಕ ಮಕ್ಕಳಿಗಾದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ನೇ ನಾನು ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಅದು ಟಿಯರ್ ಫ್ರೀ ಇದೆ. ಸೊ ಹಿಮಾಲಯ ಸ್ವಲ್ಪ ಅದು ಇದಲ್ವಾ, ಅಂದರೆ ಏನಂತಾರೆ ಆಯುರ್ವೇದಿಕ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಕಣ್ಣಿಗೆ ಹೋದರೆ ಬರ್ನಿಂಗ್ ಸೆನ್ಸೇಷನ್ ಸ್ವಲ್ಪ ಇರುತ್ತೆ. ಹಾಗಾಗಿ ಜಾನ್ಸನ್ ಆ್ಯಂಡ್ ಜಾನ್ಸನ್ಗೆ ಹೋಗಿ, ಚಿಕ್ಕ ಮಕ್ಕಳಿದ್ರೆ ಅಬೋವ್ 1 year 2 years ಮಕ್ಕಳಾದರೆ ನೀವು ಹಿಮಾಲಯಗೆ ಹೋಗ್ಬೋದು. ಅತಿ ಚಿಕ್ಕ ಮಕ್ಕಳಂತ ಹೇಳಿದ್ರೆ ನೀವು ಜಾನ್ಸನ್ ಆ್ಯಂಡ್ ಜಾನ್ಸನ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ಅಂದರೆ ಅದು ಕಣ್ಣೇನು ಉರಿಯೋದಿಲ್ಲ, ಹಾಗಾಗಿನೇ. ಸೊ ಇಷ್ಟನ್ನ ನಾನು ಅದೇನಿಗೆ ಯೂಸ್ ಮಾಡ್ತೀನಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಚಿನ್ನು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದಿಂದ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ, ಹಾಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಪೋರ್ಟ್ ಮಾಡ್ತೀರಾ ಅಂತಲೂ ಭಾವಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.